ಶುಭೋದಯ ಪದವಿ ಪೂರ್ವ ಕಾಲೇಜಿನ ವಿದ್ಯಾರ್ಥಿಗಳು ಪಿಯುಸಿ ಪರೀಕ್ಷೆಯಲ್ಲಿ ಅತ್ಯಂತ ಹೆಚ್ಚು ಅಂಕಗಳನ್ನು ಪಡೆದು ಶಾಲೆಗೆ ಹಾಗೂ ತಾಲೂಕಿಗೆ ಕೀರ್ತಿ ತಂದ ಹಿನ್ನೆಲೆಯಲ್ಲಿ ಅವರನ್ನ ಶುಭೋದಯ ವಿದ್ಯಾಸಂಸ್ಥೆಯಿಂದ ಅಭಿನಂದನೆಯನ್ನ ಸಲ್ಲಿಸಲಾಯಿತು. ಹೆಸರೇನಪ್ಪ ನಿಂದ? ಹೆಸರು ನಮ್ಮನಿಂದ ಹೆಸರು ನಮ್ಮನಿಂದ Request all of you, please clap. ಈ ಕಡೆ ನೋಡೋಣ. ಈ ಒಂದು ಪ್ರತಿಭಾ ಪುರಸ್ಕಾರ ತುಂಬ ಅರ್ಥಪೂರ್ಣವಾದಂತಹ ಕಾರ್ಯಕ್ರಮ. ಏಕೆಂದರೆ ಈ ಒಂದು ಶಾಲೆಯಲ್ಲಿ ಮೊದಲಿಂದನೂ ಕೂಡ ವಿದ್ಯಾಭ್ಯಾಸ ಮಾಡಿಕೊಂಡು ಬಂದು ನಂತರ ಸೆಕೆಂಡ್ PUC ಆದ ಮೇಲೆ ಈ ಒಂದು ಶಾಲೆಯಿಂದ ನಾವು ಬಿಟ್ಟು ಬೇರೆ ಕಡೆ ಹೋಗ್ತಕ್ಕಂಥ ಒಂದು ಸಂದರ್ಭ ಕೂಡ ಆಗಿರುತ್ತೆ. ಯಾಕೆಂದರೆ ಪ್ರಾರಂಭದಿಂದನೂ ಕೂಡ ಓದಿರ್ತಕ್ಕಂಥ ಮಕ್ಕಳು ಇದರಲ್ಲಿ ಸಾಕಷ್ಟು ಜನ ಇದ್ದಾರೆ. ಹೌದಾ? ಮೊದಲಿಂದ ಯಾರ್ಯಾರು ಇಲ್ಲೇ ಓದಿದ್ದೀರ ಕೈ ಎತ್ತಿ? ವೆರಿ ಗುಡ್. ಯಾಕೆಂದರೆ ಈ ಶಾಲೆಯ ನಡೆದು ಬಂದ ದಾರಿ, ಈ ಶಾಲೆಯ ಫಲಿತಾಂಶ, ಈ ಒಂದು ಶಾಲೆಯ ಇತಿಹಾಸವನ್ನು ತಿಳಿದಿರ್ತಕ್ಕಂಥ ಮಕ್ಕಳು ಕೂಡ ಇದರಲ್ಲಿದ್ದಾರೆ. ಈ ಒಂದು ಶಾಲೆಯಲ್ಲಿ ವಿಶೇಷವಾಗಿ ಗ್ರಾಮೀಣ ಪ್ರದೇಶದ ಮಕ್ಕಳಿಗೆ ವಿಶೇಷವಾದ ಆದ್ಯತೆಯನ್ನು ಕೊಟ್ಟು ನಮ್ಮ ರಾಜಶೇಖರ್ ಅವರು ಎಲ್ಲ ನಗರ ಪ್ರದೇಶದಲ್ಲಿ ಇರ್ತಕ್ಕಂಥ ಮಕ್ಕಳೇ ಹೆಚ್ಚು ಅಂಕಗಳನ್ನು ಪಡ್ತಾ ಇರ್ತಕ್ಕಂಥ ದಿನಗಳನ್ನು ನೋಡಿದಂಥ ಸಂದರ್ಭದಲ್ಲಿ ಗ್ರಾಮೀಣ ಪ್ರದೇಶದ ಮಕ್ಕಳಿಗೂ ಕೂಡ ನಾವು ಹೆಚ್ಚು ಒತ್ತನ್ನು ಕೊಟ್ಟು ನಗರ ಪ್ರದೇಶದ ಮಕ್ಕಳಿಗೆ ಸಮಾನಾಂತರವಾಗಿ ತರಬೇಕು ಅನ್ನೋ ಒಂದು ಛಲವನ್ನು ಇಟ್ಟುಕೊಂಡಂಥ ಯಾವುದಾದ್ರೂ ಸಂಸ್ಥೆ ಈ ತಾಲೂಕಿನಲ್ಲಿ ಇದೆ ಅಂದರೆ ಅದು ಶುಭೋದಯ ವಿದ್ಯಾಸಂಸ್ಥೆ. ಈ ತಾಲೂಕಿನಲ್ಲಿ ಮೊದಲಿಂದನೂ ಕೂಡ ಜಿಲ್ಲೆ ಮತ್ತು ತಾಲೂಕಿನಲ್ಲಿ ಪ್ರಪ್ರಥಮ ಫಲಿತಾಂಶವನ್ನು ಬರ್ತಾ ಇರ್ತಕ್ಕಂಥ ಶಾಲೆ ಅಂದರೆ ಶುಭೋದಯ ವಿದ್ಯಾಸಂಸ್ಥೆ. ನಾನು ನಿನ್ನೆ ಬಂದಂಥ ಫಲಿತಾಂಶದ ಎಲ್ಲ ಪತ್ರಿಕೆಗಳನ್ನು ಕೂಡ ಗಮನಿಸಿದೆ. ಆದರೆ ಈ ಒಂದು ಶುಭೋದಯ ಶಾಲೆಯಲ್ಲಿ ಓದಿರ್ತಕ್ಕಂಥ ಮಕ್ಕಳ ಫಲಿತಾಂಶವನ್ನು ನೋಡಿ ನನಗೆ ಬಹಳ ಸಂತೋಷ ಆಯಿತು. ನಮ್ಮ ರಾಜಶೇಖರ್ ಅವರ ಇವತ್ತು ಲಿಂಗೈಕ್ಯರಾಗಿದ್ದಾರೆ. ಅವರ ಏನು ಛಲ ಇತ್ತು, ಅವರ ಗುರಿಯನ್ನು ಉಳಿಸಿಕೊಂಡು ಬರ್ತಾ ಇರ್ತಕ್ಕಂಥ ಅವರ ಸುಪುತ್ರರಾದಂಥ ಅಮರ್ ಅವರು ಅಷ್ಟೇ ಆಸಕ್ತಿಯಿಂದ ಈ ಶಾಲೆಯ ಮಕ್ಕಳಿಗೆ, ವಿದ್ಯಾರ್ಥಿಗಳಿಗೆ, ಪೋಷಕರಿಗೆ ಎಲ್ಲ ರೀತಿಯಿಂದಲೂ ಕೂಡ ಸಹಕಾರ ಕೊಟ್ಟಂಥ ಅಮರ್ ಅವರನ್ನ ಈ ಸಂದರ್ಭದಲ್ಲಿ ನಾನು ನನ್ನ ವೈಯಕ್ತಿಕ ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ಹೇಳ್ತೀನಿ. ಇದೇ ಸಂದರ್ಭದಲ್ಲಿ ಶುಭೋದಯ ವಿದ್ಯಾಸಂಸ್ಥೆಯ ಆಡಳಿತಾಧಿಕಾರಿ ಅಮರ್, ಪಟ್ಟಣ ಪಂಚಾಯಿತಿಯ ಮಾಜಿ ಸದಸ್ಯ ಶಿವಕುಮಾರ್ ಸೇರಿದಂತೆ ಕಾಲೇಜಿನ ಪ್ರಾಂಶುಪಾಲರು, ವಿದ್ಯಾರ್ಥಿಗಳು, ಪೋಷಕರು ಇನ್ನಿತರರು ಹಾಜರಿದ್ದರು. ಜೀನಿ ಸ್ಲಿಮ್ ತಗೊಳಕ್ಕೆ ಸ್ಟಾರ್ಟ್ ಮಾಡಿದ್ನೋ ಅವಾಗ ಮಂತ್ಲಿ ಪೀರಿಯಡ್ಸ್ ಆಗ್ತಾ ಇದ್ದೀನಿ. PCOD ಪ್ರಾಬ್ಲಮ್ ನಾರ್ಮಲ್ ಆಗಿದೆ, ಥೈರಾಯ್ಡ್ ನಾರ್ಮಲ್ ಆಗಿದೆ. ಪೀರಿಯಡ್ಸ್ ಎಲ್ಲ 6 ಮಂತ್ ಆದ್ರೂ ಆಗ್ತಾ ಇದ್ದಿಲ್ಲ, ಇವಾಗ ರೆಗ್ಯುಲರ್ ಪೀರಿಯಡ್ಸ್ ಆಗ್ತಾ ಇದೆ. ಜೀನಿ ಸ್ಲಿಮ್ ನ ಯೂಸ್ ಮಾಡಿ 8 ತಿಂಗಳಲ್ಲಿ 55 kg ಸಣ್ಣ ಆಗಿದ್ದಾರೆ. ಜೀನಿ ಸ್ಲಿಮ್ ತಗೊಳ್ಳಿ, ಬೇಗ ಸಣ್ಣ ಆಗ್ತೀರಾ, ಫ್ಯಾಟ್ ಲಾಸ್ ಆಗ್ತದೆ. ಜೀನಿ ಸ್ಲಿಮ್ ನ ಯೂಸ್ ಮಾಡಿ 100% ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ಸಣ್ಣ ಆಗ್ತೀರಾ. ಚಾಲುಕ್ಯ ನ್ಯೂಸ್, ಜನರಿಗೋಸ್ಕರ.